ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ಟಾಪಿಕ್ ಯಾವ್ದು ಬಗ್ಗೆ ಸಂಬಂಧಪಟ್ಟಿದಪ್ಪ ಅಂದ್ರೆ, ಮೊನ್ನೆ ದಿನ ನಮ್ಮ ವಿಶ್ವಸಂಸ್ಥೆ ಒಂದು ಇಂಪಾರ್ಟೆಂಟ್ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದಪ್ಪ ಅಂದ್ರೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ ಎಷ್ಟು ಕೋಟಿ ಟನ್ ಆಹಾರ ವ್ಯರ್ಥವಾಗ್ತಾ ಇದೆ, ಇದರ ಜೊತೆಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಪ್ರತಿ ವರ್ಷ ಎಷ್ಟು ಕೋಟಿ ಟನ್ ಆಹಾರ ವ್ಯರ್ಥವಾಗ್ತಿದೆ, ಇದರಿಂದ ಜಗತ್ತಿನಾದ್ಯಂತ ಆಗಿರ್ಬೋದು, ನಮ್ಮ ಭಾರತ ದೇಶಾದ್ಯಂತ ಆಗಿರ್ಬೋದು ಎಷ್ಟು ಪ್ರಜೆಗಳು ಹಸಿವಿನಿಂದ ಬಳಲ್ತಿದ್ದಾರೆ ಅನ್ನೋ ಒಂದು ಅಚ್ಚರಿ ವರದಿಯನ್ನು ವಿಶ್ವಸಂಸ್ಥೆ ಮೊನ್ನೆ ದಿನ ಬಿಡುಗಡೆ ಮಾಡಿದೆ. ಈ ವರದಿ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲೇದಾಗಿ ಇಲ್ಲಿ ಆಹಾರವನ್ನು ಕಸದ ಬುಟ್ಟಿಗೆ ಎಸೆಯುವುದು ನಮ್ಮ ಭಾರತ ದೇಶದ ಸಮಸ್ಯೆ ಮಾತ್ರವಲ್ಲ, ಇದೊಂದು ಜಾಗತಿಕ ಸಮಸ್ಯೆ ಅಂತ ವಿಶ್ವಸಂಸ್ಥೆ ಹೇಳಿದೆ ನೋಡಿ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದ್ರೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಆಹಾರ ವ್ಯರ್ಥ ಒಂದು ಸೂಚ್ಯಂಕ ವರದಿಯ ಪ್ರಕಾರ 2024 ಪ್ರಕಾರ 2022 ಜಾಗತಿಕ ಮಟ್ಟದಲ್ಲಿ 105 ಕೋಟಿ ಟನ್ ಆಹಾರ ವ್ಯರ್ಥವಾಗಿದೆ ಅಂತ ನೋಡಿ ಸ್ನೇಹಿತರೆ. ಎಷ್ಟು? 105 ಕೋಟಿ ಟನ್ ಆಹಾರ 2022 ಜಗತ್ತಿನಾದ್ಯಂತ ವ್ಯರ್ಥವಾಗಿದೆ ಅಂತೆ. ಇದನ್ನು ವಿಶ್ವಸಂಸ್ಥೆ ಒಂದು ವರದಿ ಬಿಡುಗಡೆ ಮಾಡಿತ್ತು ನೋಡಿ ಸ್ನೇಹಿತರೆ. ಹಾಗಾದರೆ ಈ 105 ಕೋಟಿ ಟನ್ ಆಹಾರ ಏನು ಪೋಲಾಗಿದೆ ನೋಡ್ರಿ, ಇದು ಜಗತ್ತಿನ ಶೇಕಡ 20 ಮಂದಿಗೆ ಆಹಾರಕ್ಕೆ ಸಮಾನ ಆಗ್ತದಂತ ನೋಡಿ ಸ್ನೇಹಿತರೆ. ಅಂದರೆ ಎಷ್ಟಪ್ಪ ಅಂದರೆ, ಈ ಪ್ರೆಸೆಂಟಾಗಿ ಜಗತ್ತಿನ ಜನಸಂಖ್ಯೆ ಎಷ್ಟಿದೆ? 800 ಕೋಟಿ ಇದೆ. ಹಾಗಾದರೆ 800 ಕೋಟಿ ಒಳಗೆ 20% ಅಂದರೆ ಎಷ್ಟಾಗುತ್ತೆ? 160 ಕೋಟಿ ಜನಕ್ಕೆ ಈ ಪೋಲಾದಂಥ ಆಹಾರ ಸಮಾನ ಆಗ್ತದಂತ. ಇದಂಥ ಕೆಟ್ಟ ಸಂಗತಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲೇ ಚೀನಾ, ಅಮೆರಿಕ, ಭಾರತ ಈ 3 ರಾಷ್ಟ್ರಗಳಿದಾವೆ ಸ್ನೇಹಿತರೆ. ಇವು ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿ ತಿನ್ನುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಹಾಳು ಮಾಡ್ತಿದ್ದಾವಂತ, ಅಂದರೆ ಚೆಲ್ತಿದ್ದಾವಂತ. ಯಾಕಪ್ಪ ಅಂದ್ರೆ, ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿ ಜನಸಂಖ್ಯೆಯನ್ನು ಹೊಂದಿರುವ 3 ಪ್ರಮುಖ ರಾಷ್ಟ್ರಗಳು ಯಾವು? ಇವೇ ಆಗಿದಾವೆ. ಆದ ಕಾರಣ ಅತಿ ಹೆಚ್ಚಾಗಿ ಆಹಾರ ಇವೇ ರಾಷ್ಟ್ರದೊಳಗೆ ಪೋಲಾಗ್ತಾ ಇದೆ. ನೆಕ್ಸ್ಟು, ನಮ್ಮ ಭಾರತ ದೇಶದೊಳಗೆ ಆಹಾರವು ರೈತನ ಹೊಲದಿಂದ ಗ್ರಾಹಕನ ತಟ್ಟೆಗೆ ತಲುಪುವುದರ ನಡುವೆ ಭಾರೀ ಪ್ರಮಾಣದಲ್ಲಿ ಆಹಾರ ವ್ಯರ್ಥವಾಗ್ತಿದೆ ಅಂತ ವಿಶ್ವಸಂಸ್ಥೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದ್ರೆ, ವಿಶ್ವಸಂಸ್ಥೆಯ ಪ್ರಕಾರ ದೇಶದಲ್ಲಿ ವಾರ್ಷಿಕವಾಗಿ 7.82 ಕೋಟಿ ಟನ್ ಪ್ರತಿ ವರ್ಷ ಆಹಾರ ಪೋಲಾಗ್ತಿದೆ ಅಂತ ನಮ್ಮ ಭಾರತ ದೇಶದೊಳಗೆ. ಈ ಆಹಾರ ಪೋಲಾಗಿದೆ ಅಲ್ಲ, ಇದು ಒಂದು ವೇಳೆ ಇದನ್ನು ಉಳಿಸಿದ್ದೇ ಆದರೆ ನಮ್ಮ ಭಾರತ ದೇಶದೊಳಗೆ ಶೇಕಡ 26.5% ಮಂದಿಗೆ 1 ವರ್ಷದ ಅವಧಿಗೆ ಆಹಾರ ಸಾಕಾಗ್ತದೆ ಅಂತ ನೋಡಿ ಸ್ನೇಹಿತರೆ. ಎಷ್ಟು? 26.5% ಮಂದಿಗೆ 1 ವರ್ಷದ ಅವಧಿಗೆ ಆಹಾರ ಸಾಕಾಗ್ತದಂತೆ. ನೆಕ್ಸ್ಟು, ಈ ಆಹಾರವನ್ನು ಪೋಲ್ ಮಾಡೋದ್ರಿಂದ ಪರಿಸರದ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಆಗ್ತದೆ ಅಂತ ವಿಶ್ವಸಂಸ್ಥೆ ಹೇಳ್ತಿ. ಯಾವ ರೀತಿಯಪ್ಪ ಅಂದ್ರೆ, ಆಹಾರ ಧಾನ್ಯಗಳ ಉತ್ಪಾದನೆಗೆ ಭಾರೀ ಪ್ರಮಾಣದ ಸಂಪನ್ಮೂಲಗಳ ಅಗತ್ಯ ಬೇಕಾಗ್ತದೆ. ಅಂದರೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಅಗಾಧ ಪ್ರಮಾಣದ ಭೂಮಿ ಬೇಕಾಗ್ತದೆ, ಸಂಪನ್ಮೂಲಗಳು ಬೇಕಾಗ್ತವೆ ಸ್ನೇಹಿತರೆ. ಇದು ಒಂದು ಕೂಡ ಪರಿಸರದ ಮೇಲೆ ಆಗಿರುವ ದುಷ್ಪರಿಣಾಮ ಆಗಿರುತ್ತೆ. ನೆಕ್ಸ್ಟು, ಅಗಾಧ ವಿಸ್ತೀರ್ಣದ ಭೂಮಿ ಆಗಿರ್ಬೋದು, ನೀರು ಆಗಿರ್ಬೋದು, ಗೊಬ್ಬರ, ಇವೆಲ್ಲ ಸಂಪನ್ಮೂಲಗಳು ಬೇಕಾಗ್ತದೆ. ನೆಕ್ಸ್ಟು, ಆಹಾರವನ್ನು ಪೋಲ್ ಮಾಡುವುದು ಎಂದರೆ ಅದು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಿದಂತೆ ಅಂತ ಕೂಡ ಹೇಳ್ತಾರೆ ವಿಶ್ವಸಂಸ್ಥೆ. ಇದರಿಂದ ಒಂದು ಕೆಟ್ಟ ಪರಿಣಾಮ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು, ಆಹಾರ ವ್ಯವಸ್ಥೆಯು ಬೃಹತ್ ಪ್ರಮಾಣದಲ್ಲಿ ಹಸಿರು ಮನೆ ಅನಿಲ ಬಿಡುಗಡೆಗೆ ಕೂಡ ಕಾರಣವಾಗಿದೆ ನೋಡಿ ಸ್ನೇಹಿತರೆ. ಮತ್ತು ಅತಿ ಹೆಚ್ಚಾಗಿ ಪುನಃ ಆಹಾರವನ್ನು ಉತ್ಪಾದನೆ ಮಾಡ್ತಾ ಹೋಗಿದ್ದಾಗಿದ್ರೆ ಇದೊಂದು ಹಸಿರು ಮನೆ ಅನಿಲ ಬಿಡುಗಡೆ ಮಾಡಲು ಕಾರಣವಾಗ್ತದೆ. ಈ ವಿಚಾರದೊಳಗೆ ಭಾರತ, ಚೀನಾ ಮತ್ತು ಅಮೇರಿಕ ಈ 3 ದೇಶಗಳು ಮೊದಲ ಸ್ಥಾನದಲ್ಲಿ ನೋಡಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ, ಅತಿ ಹೆಚ್ಚಾಗಿ ಜನಸಂಖ್ಯೆ ಇವೇ ರಾಷ್ಟ್ರಗಳಲ್ಲಿ ಕಂಡು ಬರ್ತದೆ. ಆದ ಕಾರಣ ಅತಿ ಹೆಚ್ಚಾಗಿ ಆಹಾರ ಉತ್ಪಾದನೆ ಕೂಡ ಇವೇ ರಾಷ್ಟ್ರದೊಳಗಾಗುತ್ತಾ. ಅತಿ ಹೆಚ್ಚಾಗಿ ಹಸಿರು ಮನೆ ಅನಿಲಗಳನ್ನು ಬಿಡುಗಡೆ ಕೂಡ ಇವೇ 3 ರಾಷ್ಟ್ರಗಳು ಮಾಡ್ತಾವ. ಇದರ ಜೊತೆಗೆ ಸಂಪನ್ಮೂಲಗಳ ಅತಿಯಾದ ಬಳಕೆ ಆಗಿರ್ಬೋದು ಮತ್ತು ತ್ಯಾಜ್ಯದ ಅಸಮರ್ಪಕ ವಿಲೇವಾರಿಯಿಂದ ಹವಾಮಾನ ಬದಲಾವಣೆ ಕೂಡ ಆಗ್ತಾಯಿದೆ. ದಿನೇ ಹವಾಮಾನ ಬದಲಾವಣೆ ಕೂಡ ಆಗ್ತಾ ಇದೆ. ನೆಕ್ಸ್ಟು, ಇದರಿಂದಾಗುವ ಸಮಾಜಕ್ಕೆ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತದೆ ಅಂತ ಕೂಡ ವಿಶ್ವಸಂಸ್ಥೆ ಹೇಳಿದೆ. ಯಾವ ರೀತಿಯಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದ್ದೇ ತೊಗೊತಾ ಹೋಗೋಣ. ನಮ್ಮ ಭಾರತದಲ್ಲಿ ಆಹಾರವು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗ್ತಿಲ್ಲ ಸ್ನೇಹಿತರೆ. ಇದರಿಂದಾಗಿ ಹಸಿದ ಹೊಟ್ಟೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೌದು ಸ್ನೇಹಿತರೆ, ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಹಸಿದ ಹೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಹೊರತು ದಿನೇ ಹೆಚ್ಚಾಗ್ತಾ ಇದೆ. ನೆಕ್ಸ್ಟು, ಜಾಗತಿಕ ಆಹಾರ ವ್ಯವಸ್ಥೆಗೆ ಇದೊಂದು ಗಂಭೀರ ಸವಾಲುಗಳನ್ನು ಒಡ್ಡಿದಂತೆ ಕೂಡ ಆಗಿದೆ ಸ್ನೇಹಿತರೆ. ಇದರ ಜೊತೆಗೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಹೊರತಾಗಿಯೂ ಭಾರತವು ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳೊಳಗೆ ಹಸಿವಿನಿಂದ ಇರುವ ಪ್ರಮಾಣ ದಿನೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದು ಕಡಿಮೆ ಆಗ್ತಾ ಇಲ್ಲ. ಸರ್ಕಾರ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದ್ರಾಗಿಯೂ ಕೂಡ ಹಸಿವಿನ ಸಂಖ್ಯೆ ದಿನೇ ಕಡಿಮೆ ಆಗ್ತಾ ಇಲ್ಲ ಹೊರತು ದಿನೇ ಹೆಚ್ಚಾಗ್ತಾ ಇದೆ.
ನೆಕ್ಸ್ಟು ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಆಹಾರ ಮಣ್ಣು ಪಾಲೋಗ್ತಿರೋ ಒಂದು ಕಾರಣ ಅಂತ ವಿಶ್ವಸಂಸ್ಥೆ ಹೇಳ್ತದೆ ನೋಡಿ ಸ್ನೇಹಿತರೆ. ಹೌದು. ನೆಕ್ಸ್ಟು ರಾಷ್ಟ್ರೀಯ ಆಹಾರ ಭದ್ರತೆಗೂ ಕೂಡ ಇದೊಂದು ದೊಡ್ಡ ಹೊಡೆತ ನೀಡಿದಂತಾಗಿದೆ. ಮತ್ತು ಎಷ್ಟಂತ ಆಹಾರ ಸಂಗ್ರಹ ಮಾಡಬೇಕು ಅದು ಕೂಡ ಸ್ನೇಹಿತರೆ ಇಷ್ಟು ಆಹಾರ ಪೋಲ್ ಮಾಡ್ತಾ ಹೋದರೆ. ನೆಕ್ಸ್ಟು ಈ ವಿಚಾರದೊಳಗೆ ನಮ್ಮ ಭಾರತ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಜಗತ್ತಿನಾದ್ಯಂತ ಅತಿ ಹೆಚ್ಚಾಗಿ ಜನಸಂಖ್ಯೆ ಹೊಂದಿರೋ ಒಂದು ರಾಷ್ಟ್ರ ಯಾವುದು? ನಮ್ಮ ಭಾರತ ದೇಶ. ಆದ ಕಾರಣ ಇದ್ರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟು ನಮ್ಮ ಭಾರತದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದ್ರೆ ನಗರ ಪಟ್ಟಣ ಪ್ರದೇಶದೊಳಗೆ ಅತಿ ಹೆಚ್ಚಾಗಿ ಆಹಾರ ಪೋಲಾಗ್ತಾ ಇದೆ ಅಂತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅತಿ ಹೆಚ್ಚಾಗಿ ಅಕ್ಷರಸ್ಥರಲ್ಲಿರ್ತಾರೆ, ನಗರ ಪ್ರದೇಶದೊಳಗೆ ಇರ್ತಾರೆ, ಅವರ ಕೂಡ ಅತಿ ಹೆಚ್ಚಾಗಿ ಆಹಾರವನ್ನು ಪೋಲ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಅಂದಾಜಿನ ಪ್ರಕಾರ ನಗರ ಸ್ಥಳೀಯ ಆಡಳಿತ ವ್ಯಾಪ್ತಿಯೊಳಗೆ ಅಲ್ಲಿ ಸೃಷ್ಟಿಯಾಗುವ ತ್ಯಾಜ್ಯದೊಳಗೆ ಆಹಾರ ತ್ಯಾಜ್ಯ ಪ್ರಮಾಣ ಎಷ್ಟಿರ್ತೈತಿ? 10-12% ಇರುತ್ತೆ ನೋಡಿ ಸ್ನೇಹಿತರೆ. ದಿನೇ ದಿನೇ ಅವರು ತ್ಯಾಜ್ಯವನ್ನು ಏನು ಹಾಳು ಮಾಡ್ತಾರೆ ನೋಡ್ರಿ ಕಸದ ಬುಟ್ಟಿಗೆ, ಅದರಲ್ಲಿ 10-12% ಆಹಾರವೇ ಇರ್ತದಂತ. ನೆಕ್ಸ್ಟು ಭಾರತದಲ್ಲಿ ಆಹಾರ ವ್ಯರ್ಥವಾಗುತ್ತಿರುವ ಒಂದು ನೋಟ್ ಅಂತ ನೋಡಿ ಸ್ನೇಹಿತರೆ. ವಿಶ್ವಸಂಸ್ಥೆ ಇದನ್ನು ಬಿಡುಗಡೆ ಮಾಡಿದೆ. ಯಾವ ರೀತಿ ಇದೆ ಅಂತಂದ್ರೆ, ಪ್ರತಿ ವರ್ಷ 1 ಕೋಟಿ ವಾರ್ಷಿಕವಾಗಿ ನಮ್ಮ ದೇಶದಲ್ಲಿ ನಡೆಯುವ ಅಂದಾಜು ಮದುವೆ ಸಮಾರಂಭಗಳಂತ ಸ್ನೇಹಿತರೆ. ಪ್ರತಿ ವರ್ಷ ನಮ್ಮ ಭಾರತ ದೇಶದೊಳಗೆ 1 ಕೋಟಿ ಮದುವೆಗಳು ನಡ್ತೇವಂತ. 1 ಕೋಟಿ ಮದುವೆ ನಡಿತೇವಲ್ಲ, ಇದರಲ್ಲಿ 10-20% ಮದುವೆ ಸಮಾರಂಭದೊಳಗೆ ಆಹಾರ ವ್ಯರ್ಥವಾಗ್ತದೆ ಅಂತ. ಅಂದರೆ ಈ ಮದುವೆ ಸಮಾರಂಭದೊಳಗೆ ಏನು ಆಹಾರ ತಯಾರಿಸಿ ಮಾಡ್ತಾರೆ ನೋಡ್ರಿ, ಅದರಿಂದ 10-20% ಆಹಾರ ಪೋಲಾಗ್ತಾ ಇದೆ ಅಂತೆ. ನೆಕ್ಸ್ಟು 7.82 ಕೋಟಿ ಟನ್ ವಾರ್ಷಿಕವಾಗಿ ನಮ್ಮ ದೇಶದೊಳಗೆ ಪ್ರತಿ ವರ್ಷ ಆಹಾರ ವ್ಯರ್ಥವಾಗ್ತಿದೆ ಅಂತೆ. ಎಷ್ಟು? 7.82 ಕೋಟಿ ಟನ್ ಸ್ನೇಹಿತರೆ. ಇದೊಂಥ ಕೆಟ್ಟ ಸಂಗತಿ ಅಂತ ಕೂಡ ಹೇಳ್ಬೋದು. ಹಾಗಾದರೆ ಈ 7.82 ಕೋಟಿ ಟನ್ ಆಹಾರ ವ್ಯರ್ಥವಾಗ್ತಿದೆಯಲ್ಲ, ಇದರ ಒಟ್ಟು ಮೌಲ್ಯ ಎಷ್ಟಪ್ಪ ಅಂದ್ರೆ 51 ಲಕ್ಷ ಕೋಟಿ ಅಂತ ನೋಡಿ ಸ್ನೇಹಿತರೆ. ಎಷ್ಟು? 51 ಲಕ್ಷ ಕೋಟಿ. ನೆಕ್ಸ್ಟು ನಮ್ಮ ಭಾರತದೊಳಗೆ ಪ್ರತಿ ವ್ಯಕ್ತಿ ವಾರ್ಷಿಕವಾಗಿ ವ್ಯರ್ಥ ಮಾಡುವ ಆಹಾರದ ಸರಾಸರಿ ಪ್ರಮಾಣ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ವಾರ್ಷಿಕವಾಗಿ ಆಹಾರವನ್ನು ವ್ಯರ್ಥ ಮಾಡುತ್ತಿರುವ ಸರಾಸರಿ ಪ್ರಮಾಣ ಎಷ್ಟಪ್ಪ ಅಂದರೆ 55 kg ಅಂತ ನೋಡಿ ಸ್ನೇಹಿತರೆ. ಹಾಗಾದರೆ ನಮ್ಮ ದೇಶದಲ್ಲಿ ಹಸಿವಿನಿಂದ ಬಳಲುತ್ತಿರುವ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ 20 ಕೋಟಿ ಇದೆ ಅಂತ. ಎಷ್ಟು? 20 ಕೋಟಿ ಇದೆ. ನೆಕ್ಸ್ಟು ಜಾಗತಿಕ ಮಟ್ಟದೊಳಗೆ ಯಾವ ರೀತಿಯಾಗಿ ಆಹಾರ ಪೋಲ್ವ ಆಗ್ತಿದೆ ಅಂತ ಒಂದು ವರದಿಯನ್ನು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ. ಅದರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಯಾವ ರೀತಿಯಪ್ಪ ಅಂದರೆ, ನೆಕ್ಸ್ಟು 8-10% ನಷ್ಟ ಮತ್ತು ವ್ಯರ್ಥವಾದ ಆಹಾರವು ವಾರ್ಷಿಕವಾಗಿ ಹೊರಸೂಸುವ ಹಸಿರುಮನೆ ಅನಿಲಗಳ ಪ್ರಮಾಣ ಅಂತ ನೋಡಿ ಸ್ನೇಹಿತರೆ. ಅಂದರೆ ಜಗತ್ತಿನಾದ್ಯಂತ ಏನು ಹಸಿರುಮನೆ ಅನಿಲ ಉಂಟಾಗ್ತಿದೆಯಲ್ಲ, ಇದು ಜಾಗತಿಕವಾಗಿ ಎಷ್ಟು ಆಹಾರ ಪೋಲಾಗ್ತಿದೆಯಲ್ಲ, ಆಹಾರ ಪೋಲಾದ 8-10% ಹಸಿರುಮನೆ ಅನಿಲ ಉಂಟಾಗ್ತಿದೆ ಅಂತ ಇದರಿಂದ. ನೆಕ್ಸ್ಟು 86.10 ಕೋಟಿಯಷ್ಟು ಜಾಗತಿಕವಾಗಿ ಪ್ರತಿ ವರ್ಷ ವ್ಯರ್ಥವಾಗುತ್ತಿರುವ ಆಹಾರದ ಮೌಲ್ಯ ಅಂತ. ಎಷ್ಟು? 86.10 ಲಕ್ಷ ಕೋಟಿ ಅಂತ ನೋಡಿ ಸ್ನೇಹಿತರೆ, ಜಾಗತಿಕವಾಗಿ ವ್ಯರ್ಥವಾಗುತ್ತಿರುವ ಆಹಾರದ ಮೌಲ್ಯ. ನೆಕ್ಸ್ಟು 19% ಗ್ರಾಹಕರಿಗೆ ಲಭ್ಯ ಇರುವ ಆಹಾರದ ಪೈಕಿ ಆಗುತ್ತಿರುವ ಪೋಲಿನ ಪ್ರಮಾಣವಂತೆ. ಅಂದರೆ ನಮ್ಮ ಜಗತ್ತಿನಾದ್ಯಂತ ಏನು ಆಹಾರ ಸಿಗ್ತದೆ ನೋಡಿ ಸ್ನೇಹಿತರೆ ಎಲ್ಲ ಪ್ರಜೆಗಳಿಗೂ, ಅದರಲ್ಲಿ ಒಬ್ಬ ಪ್ರಜೆ 19% ಆಹಾರವನ್ನು ಪೋಲ್ ಮಾಡ್ತಿದ್ದಾನಂತ. ಅವ್ನಿಗೆ ಸಿಕ್ಕ ಆಹಾರದೊಳಗೆ 19% ಆಹಾರವನ್ನು ಪೋಲ್ ಮಾಡ್ತಿದ್ದಾನಂತ. ನೆಕ್ಸ್ಟು ಜಗತ್ತಿನಾದ್ಯಂತ 61% ಮನೆಗಳಿಂದನೇ ಆಹಾರ ಪೋಲಾಗ್ತಾ ಇದೆ ಅಂತೆ. ನೆಕ್ಸ್ಟು 100 ಕೋಟಿ ಪ್ರತಿದಿನ ಜಗತ್ತಿನಲ್ಲಿ ಪೋಲಾಗುತ್ತಿರುವ ತಟ್ಟೆ ಊಟಗಳ ಸಂಖ್ಯೆ ನೋಡಿ ಸ್ನೇಹಿತರೆ. ತಟ್ಟೆ ಊಟಗಳು ಎಷ್ಟು ಪೋಲಾಗ್ತಿದೆ ಪ್ರತಿದಿನ ನಮ್ಮ ಜಗತ್ತಿನಾದ್ಯಂತ? 100 ಕೋಟಿ ಆಗ್ತಿದೆ ಅಂತ. ನೆಕ್ಸ್ಟು 78.3 ಕೋಟಿ ಜಾಗತಿಕವಾಗಿ ಪ್ರತಿ ವರ್ಷ ಹಸಿವಿನಿಂದ ಬಳಲುತ್ತಿರುವ ಸಂಖ್ಯೆ ಅಂತ ನೋಡಿ ಸ್ನೇಹಿತರೆ. ನಮ್ಮ ಭಾರತ ದೇಶದೊಳಗೆ ಪ್ರತಿ ವರ್ಷ 20 ಕೋಟಿ ಜನಸಂಖ್ಯೆ ಹಸಿವಿನಿಂದ ಬಳಲಿದರೆ ಜಗತ್ತಿನಾದ್ಯಂತ 78.3 ಕೋಟಿ ಜನ ವಾರ್ಷಿಕವಾಗಿ ಹಸಿವಿನಿಂದ ಬಳಲುತ್ತಿದ್ದಾರೆ ಅಂತ ಸ್ನೇಹಿತರೆ. 105 ಕೋಟಿ ಟನ್ ಜಗತ್ತಿನಲ್ಲಿ ಪ್ರತಿ ವರ್ಷ ವ್ಯರ್ಥವಾಗುತ್ತಿರುವ ಆಹಾರದ ಪ್ರಮಾಣ ಅಂತ. ನಮ್ಮ ಭಾರತ ದೇಶದೊಳಗೆ ಎಷ್ಟಾಗ್ತಾ ಇದೆ? 7.82 ಕೋಟಿ ಟನ್ ಆದರೆ ಜಗತ್ತಿನಾದ್ಯಂತ 105 ಕೋಟಿ ಟನ್ ಪ್ರತಿ ವರ್ಷ ಆಹಾರ ಪೋಲಾಗ್ತಾ ಇದೆ ಅಂತೆ. ನೆಕ್ಸ್ಟು 79 kg ಪ್ರತಿ ವ್ಯಕ್ತಿ ವಾರ್ಷಿಕವಾಗಿ ಚೆಲ್ಲುವ ಆಹಾರದ ಸರಾಸರಿ ಪ್ರಮಾಣ ಅಂತ. ಜಗತ್ತಿನಾದ್ಯಂತ ವಾರ್ಷಿಕವಾಗಿ ಎಷ್ಟು kg ಒಬ್ಬ ವ್ಯಕ್ತಿ ಆಹಾರ ಪೋಲ್ ಮಾಡ್ತಿದ್ದಾನೆ? 79 kg ಆಹಾರ ಪೋಲ್ ಮಾಡ್ತಿದ್ದಾನೆ. ನಮ್ಮ ಭಾರತ ದೇಶದೊಳಗೆ ಪ್ರತಿಯೊಬ್ಬ ವ್ಯಕ್ತಿ ಸರಾಸರಿ ವಾರ್ಷಿಕ 55 kg ಆಹಾರವನ್ನು ಪ್ರತಿ ವರ್ಷ ಪೋಲ್ ಮಾಡ್ತಿದ್ದಾನೆ. ನೆಕ್ಸ್ಟು 15 ಕೋಟಿ ಜಗತ್ತಿನಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವ ಮಕ್ಕಳ ಸಂಖ್ಯೆ ನೋಡಿ ಸ್ನೇಹಿತರೆ.
ಅದಾಗಿಯೂ ಕೂಡ ನಾವು ಇಷ್ಟು ಆಹಾರವನ್ನು ಪೋಲ್ ಮಾಡ್ತಿದ್ವಿ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗ್ತದೆ. ನೆಕ್ಸ್ಟು, ಈ ಆಹಾರ ಹೇಗೆ ವ್ಯರ್ಥವಾಗ್ತಿದೆ ಅಂತ ವಿಶ್ವಸಂಸ್ಥೆ ಒಂದು ಕೆಲವು ಅಂಶಗಳನ್ನು ಹೇಳಿದೆ. ಯಾವ ರೀತಿಯಾಗಿ ಆಹಾರ ವ್ಯರ್ಥ ಮಾಡ್ತಿದ್ದಾರಪ್ಪ ಅಂದ್ರೆ, ಅಗತ್ಯಕ್ಕಿಂತ ಹೆಚ್ಚು ಆಹಾರ ಪದಾರ್ಥ ದಿನಸಿಯನ್ನು ಖರೀದಿಸೋದ್ರಿಂದ ಆಹಾರ ವ್ಯರ್ಥವಾಗಿದೆ ಅಂತ ವಿಶ್ವಸಂಸ್ಥೆ ಹೇಳ್ತದೆ. ಹೌದು, ಪ್ರತಿಯೊಬ್ಬ ಪ್ರಜೆಯು ಕೂಡ ತನಗೆ ಎಷ್ಟು ಬೇಕು, ತನ್ನ ಮನೆಗಳಿಗೆ ಎಷ್ಟು ಬೇಕೋ ಅಷ್ಟು ಆಹಾರ ಪದಾರ್ಥಗಳನ್ನು ಖರೀದಿ ಮಾಡ್ಬೇಕು ಸ್ನೇಹಿತರೆ. ಹೆಚ್ಚಿನ ಆಹಾರ ಪದಾರ್ಥವನ್ನು ಖರೀದಿ ಮಾಡಲೇಬಾರದು. ನೆಕ್ಸ್ಟು, ಮನೆಗಳಲ್ಲಿ ಆಹಾರ ತಯಾರಿಸಿ ಮತ್ತು ಸೇವನೆಯ ವಿಚಾರದೊಳಗೆ ಸರಿಯಾದ ಲೆಕ್ಕಾಚಾರದ ಕೊರತೆ ಸ್ನೇಹಿತರೆ. ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಾರ್ದೆ ಹೆಚ್ಚಿಗೆ ತಂದು ಅದನ್ನು ಕೆಡಿಸಿಬಿಡೋದು, ಇದು ಒಂದು ಸಮಸ್ಯೆ ಅಂತ ಹೇಳ್ತದೆ ವಿಶ್ವಸಂಸ್ಥೆ. ನೆಕ್ಸ್ಟು, ಸೀಮಿತ ಸಂಗ್ರಹ ವ್ಯವಸ್ಥೆ ಇಲ್ಲದಿರುವುದು. ಅಂದರೆ ಯಾವ ರೀತಿಯಪ್ಪ ಅಂದ್ರೆ, ಫ್ರಿಜ್ಗಳಾಗಿರ್ಬೋದು, ಅಡುಗೆ ಮನೆಯೊಳಗೆ ಸ್ಟಾಕ್ ಇಡುವಂಥ ಸ್ಟೋರ್ ರೂಮ್ಗಳು ಇರಲಾರ್ದು, ಇದೊಂದು ಕೂಡ ಸಮಸ್ಯೆ ಅಂತ ಹೇಳ್ತದೆ. ನೆಕ್ಸ್ಟು, ಹಬ್ಬ, ಮದುವೆ, ಜಾತ್ರೆ ಇತ್ಯಾದಿಗಳನ್ನು ಅತ್ಯಂತ ಅದ್ಧೂರಿತನದಿಂದ ಮಾಡೋದು ಸ್ನೇಹಿತರೆ. ಇದು ಒಂದು ಸಮಸ್ಯೆ ಸ್ನೇಹಿತರೆ. ಹೌದು, ಯಾವ ರೀತಿಯಪ್ಪ ಅಂದ್ರೆ, ಹಬ್ಬ ಆಗಿರ್ಬೋದು, ಮದುವೆ ಆಗಿರ್ಬೋದು, ಜಾತ್ರೆಯಲ್ಲಿ ಅತ್ಯಂತ ಅದ್ಧೂರಿಯಿಂದ ಆಹಾರವನ್ನು ಜಾಸ್ತಿ ರೆಡಿ ಮಾಡಿ, ಹೆಚ್ಚಿನ ಪ್ರಮಾಣದೊಳಗೆ ರೆಡಿ ಮಾಡಿ ಅಲ್ಲಿ ಜನ ಕಡಿಮೆ ಬಂದುಬಿಡ್ತಾರೆ. ಆವಾಗ ಆಹಾರ ಅಬ್ವಿಯಸ್ಲಿ ಪೋಲ್ ಆಗ್ತದೆ. ಇದು ಒಂದು ಸಮಸ್ಯೆ ಆಗಿದೆ. ನೆಕ್ಸ್ಟು, ಹೋಟೆಲ್ ಮತ್ತು ಇತರ ಸ್ಥಳದೊಳಗೆ ಸರಿಯಾದ ಆಹಾರ ಸಂಗ್ರಹಣೆ ವ್ಯವಸ್ಥೆ ಇಲ್ಲದಿರುವುದು, ಇದು ಒಂದು ಸಮಸ್ಯೆ ಕೂಡ ಆಗಿದೆ. ನೆಕ್ಸ್ಟು, ಈ ಆಹಾರ ಪೋಲಾಗ್ತಿದೆಯಲ್ಲ, ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕಂತ ಒಂದಿಷ್ಟು ಅಂಶಗಳನ್ನು ವಿಶ್ವಸಂಸ್ಥೆ ಹೇಳಿದೆ. ಯಾವ ರೀತಿಯಪ್ಪ ಅಂದ್ರೆ, ಮನೆಗಳಲ್ಲಿ ಆಹಾರಗಳು ಹಾಳಾಗದಂತೆ ಸಂಗ್ರಹ ಮಾಡಲು ಪರಿಣಾಮಕಾರಿ ವ್ಯವಸ್ಥೆಯನ್ನು ರೂಪಿಸ್ಬೇಕು ಸ್ನೇಹಿತರೆ. ಫ್ರಿಜ್ ಯಾವ ರೀತಿ ತೆಗೆದುಕೊಂಡು ಆಹಾರವನ್ನು ಸಂಗ್ರಹ ಮಾಡ್ಬೇಕಂತ ಹೇಳ್ತದೆ. ಅಡುಗೆಗೆ ಬಳಸಿದ ವಸ್ತುಗಳ ಉಳಿಕೆಯನ್ನು ಕಾಂಪೋಸ್ಟ್ ಆಗಿ ಪರಿವರ್ತಿಸ್ಬೇಕಂತ ಹೇಳ್ತದೆ. ನೆಕ್ಸ್ಟು, ಮನೆ ಅಥವಾ ಮದುವೆ ಇನ್ನಿತರ ಸಮಾರಂಭದೊಳಗೆ ಉಳಿದ ಆಹಾರವನ್ನು ಅಗತ್ಯವಿರೋರಿಗೆ ಹಂಚ್ಬೇಕಂತ ವಿಶ್ವಸಂಸ್ಥೆ ಹೇಳ್ತದೆ. ಅಂದರೆ ಅಗತ್ಯವಿರೋರು ಯಾರಪ್ಪ ಅಂದ್ರೆ, ಬಡವರಾಗಿರ್ಬೋದು, ಅನಾಥಾಶ್ರಮಗಳಾಗಿರ್ಬೋದು, ಹಾಸ್ಟೆಲ್ಗಳಿಗೆ ಉಳಿದ ಆಹಾರವನ್ನು ಹಂಚ್ಬೇಕಂತ ಹೇಳ್ತದೆ. ಇದರಿಂದ ಆಹಾರ ಪೋಲಾಗೋದು ಕಡಿಮೆ ಆಗ್ತದೆ. ನೆಕ್ಸ್ಟು, ಮದುವೆ ಸೇರಿದಂತೆ ಇತರ ಸಮಾರಂಭಗಳಲ್ಲಿ ಕಟ್ಟುನಿಟ್ಟಾಗಿ ಆಹಾರ ವ್ಯರ್ಥವಾಗದಂತೆ ನೋಡಿಕೊಳ್ಬೇಕು ಸ್ನೇಹಿತರೆ. ಇದರಿಂದ ಆಹಾರ ಪೋಲಾಗೋದು ಕಡಿಮೆ ಆಗ್ತದೆ. ನೆಕ್ಸ್ಟು, ಆಹಾರ ವ್ಯರ್ಥವಾಗುವುದನ್ನು ತಡೆಯಲು ಸರ್ಕಾರ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು ಕಠಿಣ ನಿಯಮಗಳನ್ನು ಜಾರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದರಿಂದ ಆಹಾರ ಪೋಲಾಗೋದು ಕಡಿಮೆ ಆಗ್ತದೆ. ನೆಕ್ಸ್ಟು, ಒಂದು ವೇಳೆ ಉಳಿದ ಆಹಾರವನ್ನು ಡಬ್ಬಿಯಲ್ಲಿ ತುಂಬಿಸಿ ಅತಿಥಿಗಳಿಗೆ ನೀಡಬೇಕು ಸ್ನೇಹಿತರೆ. ಅಥವಾ ಸ್ಥಳೀಯ ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಇತರ ಬಡವರು ಇರ್ತಾರೆ ಅಂಥವ್ರಿಗೆ ಆಹಾರವನ್ನು ಹಂಚ್ಬೇಕು ಸ್ನೇಹಿತರೆ. ಅಂದರೆ ಮದುವೆ ಸಮಾರಂಭಗಳಾಗಿರ್ಬೋದು, ಇಂಥಲ್ಲಿ ಆಹಾರ ಉಳಿದಿತ್ತಂದರೆ ಇಂಥಲ್ಲಿ ಹಂಚ್ಬೇಕಂತ ಹೇಳ್ತದೆ. ಇದಕ್ಕೆ ಸರ್ಕಾರ ಅನೇಕ ನೀತಿ ನಿಯಮಗಳನ್ನು ಜಾರಿಗೆ ತರಬೇಕಂತ ವಿಶ್ವಸಂಸ್ಥೆ ಹೇಳ್ತದೆ. ನೆಕ್ಸ್ಟು, ಉಳಿಕೆ ಆಹಾರ ಪುನರ್ ಹಂಚಿಕೆಗೆ ಮಾಡುವ ಸಂಸ್ಥೆಗಳಿಗೆ ಅಥವಾ ಜಾಲತಾಣ ಸಂಸ್ಥೆಗಳಿಗೆ ಪ್ರೋತ್ಸಾಹವನ್ನು ಸರ್ಕಾರ ನೀಡಬೇಕಂತ ಹೇಳ್ತದೆ ಸ್ನೇಹಿತರೆ. ನೆಕ್ಸ್ಟು, ಆಹಾರದ ಬಗ್ಗೆ ಪ್ರತಿಯೊಬ್ಬ ಪ್ರಜೆ ಕೂಡ ಜಾಗೃತಿಯನ್ನು ಮೂಡಿಸಬೇಕು. ಇದರ ಬಗ್ಗೆ ಚಳುವಳಿಯನ್ನು ಕೂಡ ಮಾಡಬೇಕಂತ ವಿಶ್ವಸಂಸ್ಥೆ ಹೇಳ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಅಡ್ಡಾ ವಾರಿಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.